ಸ್ವಾಗತ. ನಾನು ರಮ್ಯಾ ಸತೀಶ್. ಇಂದಿನ ಮುಖ್ಯಾಂಶಗಳು: ರಾಗಿಯ ಗುಣಮಟ್ಟ ಹಾಗೂ ತೂಕದ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳುವ ಮೂಲಕ ರೈತರ ಹಿತ ಕಾಯುವಂತೆ ಶಾಸಕ ಸಿಎನ್ ಬಾಲಕೃಷ್ಣ ಖರೀದಿ ಅಧಿಕಾರಿಗಳಿಗೆ ಸೂಚನೆ. ಖರೀದಿ ಕೇಂದ್ರಗಳಲ್ಲಿ ಸಮಸ್ಯೆ ಆದಲ್ಲಿ ಅಧಿಕಾರಿಯೇ ಹೊಣೆ ಎಂದರು. ಪಟ್ಟಣದ ನವೋದಯ ವಿದ್ಯಾಸಂಸ್ಥೆಯಲ್ಲಿ 10ನೇ ತರಗತಿ ಮಕ್ಕಳಿಗೆ ಸೇನೆ ಸೇರ್ಪಡೆ ಕುರಿತು ತರಬೇತಿ. ಪಿಯುಸಿ ಮುಗಿಸಿದ ವಿದ್ಯಾರ್ಥಿಗಳಿಗೆ ಉದ್ಯೋಗ ಮೇಳ, ಉದ್ಯೋಗ ಮಾಹಿತಿ. ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಹೊಸ ಕಾರ್ಯಕ್ರಮ ರೂಪಿಸಿದ ಆಡಳಿತ ಮಂಡಳಿ. ಪುರಾಣ ಪ್ರಸಿದ್ಧ ತಾಲೂಕಿನ ಕಬ್ಬಳ್ಳಿ ಬಸವೇಶ್ವರ ಸ್ವಾಮಿಯ ರಥೋತ್ಸವ. ಹರಕೆ ಹೊತ್ತ ಭಕ್ತರಿಂದ ರಥದ ಕಲ್ಲಿನ ಚಕ್ರಗಳಿಗೆ ಏಡುಗಾಯಿ ಸಮರ್ಪಣೆ. ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸ್ವಾಮಿಯವರ ಉತ್ಸವ ಮೂರ್ತಿಯ ಮೆರವಣಿಗೆ. ಹಾಗೂ ಡೈರಿ ಉದ್ಯಮದಿಂದ ಜಿಲ್ಲೆಯ ರೈತರ ಬದುಕು ಹಸನು. ಉದ್ಯಮದ ಉತ್ತೇಜನಕ್ಕಾಗಿ ಕೇಂದ್ರ ಸರ್ಕಾರದ ನೆರವಿನೊಂದಿಗೆ ಕೌಶಿಕದಲ್ಲಿ 900 ಕೋಟಿ ರು ವೆಚ್ಚದಲ್ಲಿ ಮೆಗಾ ಡೈರಿ ನಿರ್ಮಾಣ. ಪ್ರಧಾನಿ ಮೋದಿಯವರಿಂದ ಉದ್ಘಾಟನೆ ಎಂದರು. ರಾಗಿ ಗುಣಮಟ್ಟ ಹಾಗೂ ತೂಕದ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳುವ ಮೂಲಕ ರಾಗಿ ಬೆಳೆಗಾರರ ಹಿತವನ್ನು ಖರೀದಿ ಕೇಂದ್ರದ ಅಧಿಕಾರಿಗಳು ಪಾಲಿಸಿ ಕೇಂದ್ರಗಳಲ್ಲಿ ಯಾವುದೇ ಸಮಸ್ಯೆಯಾಗದಂತೆ ಎಚ್ಚರ ವಹಿಸಬೇಕು ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬುಧವಾರದಂದು ರಾಗಿ ಖರೀದಿ ಕೇಂದ್ರಗಳ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ನಂತರ ಮಾತನಾಡಿದ ಶಾಸಕರು, ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ರೈತರು ಬೆಳೆದ ರಾಗಿಗೆ ಬೆಂಬಲ ಬೆಲೆ ಯೋಜನೆಯಡಿ ಪ್ರತಿ ಕ್ವಿಂಟಾಲ್ ರಾಗಿಗೆ 4,886 ಬೆಂಬಲ ರು ಘೋಷಣೆ ಮಾಡಿದೆ. ಖರೀದಿ ಕೇಂದ್ರದ ಅಧಿಕಾರಿಗಳು ಮಧ್ಯವರ್ತಿಗಳಿಗೆ ಆಸ್ಪದ ನೀಡದೆ ನೋಂದಣಿಯಾದ ಅರ್ಹ ರೈತರಿಂದ ರಾಗಿ ಖರೀದಿ ಪ್ರಕ್ರಿಯೆ ನಡೆಸಬೇಕು. ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಎಂದರು. ಸರ್ಕಾರದ ನಿಯಮಾನುಸಾರ ಒಬ್ಬ ರೈತರಿಂದ ಪ್ರತಿ ಎಕರೆಗೆ 10 ಕ್ವಿಂಟಾಲ್ನಂತೆ ಗರಿಷ್ಠ 50 ಕ್ವಿಂಟಾಲ್ ರಾಗಿ ಖರೀದಿ ಮಾಡಲಾಗುತ್ತಿದೆ. ಪ್ರಸ್ತುತ ಏಜೆನ್ಸಿಯವರು 3 ಲಾರಿಗಳನ್ನು ಒದಗಿಸಿದ್ದು ದಿನವೊಂದಕ್ಕೆ 5 ಲಾರಿಗಳ ಅಗತ್ಯವಿದೆ. ವಾಹನಗಳ ಕೊರತೆಯಿಂದ ರೈತರು ಕಾಯುವ ಪರಿಸ್ಥಿತಿ ನಿರ್ಮಾಣ ಆಗದಂತೆ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಭರವಸೆ ನೀಡಿದರು. ನಮ್ಮ ತಾಲೂಕು ವ್ಯಾಪ್ತಿಯ 6 ಖರೀದಿ ಕೇಂದ್ರಗಳಲ್ಲಿ 13,148 ರೈತರು ರಾಗಿ ಖರೀದಿಗಾಗಿ ನೋಂದಾಯಿಸಿಕೊಂಡಿದ್ದಾರೆ. ಒಟ್ಟಾರೆ ನಮ್ಮ ತಾಲೂಕಿನಲ್ಲಿ ನೋಂದಾಯಿತ ರೈತರಿಂದ 3,90,137 ಕ್ವಿಂಟಾಲ್ ರಾಗಿಯನ್ನು ಸರ್ಕಾರ ಖರೀದಿಸಲಿದೆ. ಇನ್ನು ಸಮಯವಿದ್ದು ರೈತರು ಗೊಂದಲಕ್ಕೆ ಒಳಗಾಗದೆ ಗುಣಮಟ್ಟದ ರಾಗಿಯನ್ನ ಮಾರಾಟ ಮಾಡಿ ಎಂದ ಅವರು, ಮಾರ್ಚ್ 31ರವರೆಗೆ ರಾಗಿ ಖರೀದಿ ನಡೆಯಲಿದೆ ಎಂಬ ಸುತ್ತೋಲೆ ಇದೆ. ರೈತರು ಧೃತಿಗೆಡುವ ಅಗತ್ಯವಿಲ್ಲ. ದಿನಾಂಕ ವಿಸ್ತರಣೆಗೆ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುತ್ತದೆ. ಕೇಂದ್ರಕ್ಕೆ ಬರುವ ರೈತರಿಗಾಗಿ ಕುಡಿಯುವ ನೀರು, ನೆರಳು ಸೇರಿದಂತೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗಿದೆ. ಸರ್ಕಾರದ ಈ ನೇರ ಖರೀದಿ ಯೋಜನೆಯಿಂದ ರೈತರಿಗೆ ಆರ್ಥಿಕವಾಗಿ ಹೆಚ್ಚಿನ ಅನುಕೂಲವಾಗಲಿದೆ. ಖರೀದಿಗೆ ನೋಂದಾಯಿಸಿಕೊಂಡಿರುವ ರೈತರಿಂದ ಆಹಾರ ಧಾನ್ಯಗಳ ಖರೀದಿ ಪ್ರಕ್ರಿಯೆ ಪಾರದರ್ಶಕವಾಗಿರಬೇಕು. ತೂಕದಲ್ಲಿ ವ್ಯತ್ಯಾಸವಾಗದಂತೆ ನೋಡಿಕೊಳ್ಳಬೇಕು. ದಳ್ಳಾಳಿಗಳ ಹಾವಳಿ ತಪ್ಪಿಸಬೇಕು. ಅನಗತ್ಯ ಸಮಸ್ಯೆ ಉಂಟಾದರೆ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ತಿಳಿಸಿದರು. ಶಿರಸ್ತೇದಾರ್ ಪವನ್, ಕರ್ನಾಟಕ ಆಹಾರ ನಿಗಮದ ವ್ಯವಸ್ಥಾಪಕ ನಿರ್ದೇಶಕಿ ಅನುರಾಧ, ತಾಲೂಕು ಶಿರಸ್ತೇದಾರ್ ಹೇಮಂತ್ ಕುಮಾರ್, ಆಹಾರ ನಿರೀಕ್ಷಕಿ ಹೇಮಲತಾ, ಖರೀದಿ ಅಧಿಕಾರಿಗಳಾದ ಮಂಜುನಾಥ್, ಗೀತಾಮಣಿ, ಚಂದ್ರಶೇಖರ್, ಶುಕ್ಲಾ ಸೇರಿದಂತೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿದರು. 13,148 ಜನ ರೈತರು ನೋಂದಣಿ ಮಾಡಿದ್ದಾರೆ. 3,09,137 ಕ್ವಿಂಟಾಲ್ ರಾಗಿ ಖರೀದಿ ಪ್ರಕ್ರಿಯೆಗೆ ಅವಕಾಶ ಇದೆ. ಒಬ್ಬ ರೈತರಿಗೆ 50 ಕ್ವಿಂಟಾಲ್ ಅವಕಾಶ ಇದೆ. ಕೆಲವು ಕಡೆ ಸ್ವಲ್ಪ ಸಣ್ಣ ಪುಟ್ಟ ಲೋಪದೋಷಗಳು ಕಂಡು ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಮೀಟಿಂಗ್ ಕರೆದಿರ್ತಕ್ಕಂಥ ಉದ್ದೇಶ ನಮ್ಮದಾಗಿದೆ. ಈಗ ನಮ್ಮ ಮುಂಜೇಗೌಡರು ಹೇಳಿದರು, ನುಗ್ಗೇಳಿನೂ ಸ್ವಲ್ಪ ಸಮಸ್ಯೆ ಆಗಿದೆ, ನಾವು ಮಾಹಿತಿಯನ್ನು ಒದಗಿಸಿದ್ದಾರೆ. ಯಾವ ಕಾರಣದಿಂದಲೂ ಕೂಡ ಮೊದಲನೇ ಆದ್ಯತೆ ರೈತರಿಗೆ ಇರಬೇಕು. ಕೆಲವು ರೈತರು ಏನು ಮಾಡಿದ್ದಾರೆ, ಮೀಡಿಯೇಟರ್ಗಳಿಗೆ ರಾಗಿನ ಮಾರಾಟ ಮಾಡಿಬಿಟ್ಟು ಅವ್ರು ಬಂದು ಕ್ಯೂ ನಿಲ್ತಾ ಇದ್ದಾರೆ. ಇದು ಬಂದಿರತಕ್ಕಂಥ ಒಂದು ಅದರ 20-25% ಸಮಸ್ಯೆ ಇದೆ. ಇರಿಸೇವ್ ಬೂಕುನ್ ಮಟ್ಟದ ಆವರಣದಲ್ಲೇನು ಖರೀದಿ ಪ್ರಕ್ರಿಯೆ ನಡೀತಿದೆ, ಅಲ್ಲೇನಾಗಿದೆ, ಲಾರಿ ಕಡಿಮೆ ಇದೆ ಅಂತ ಹೇಳಿದರು. ಲಾರಿ ಕಾಂಟ್ರಾಕ್ಟ್ ಫೋನ್ ಮಾಡಿದ್ದೀವಿ, 2 ಲಾರಿ ಕಳಿಸ್ತಿದ್ರು. ಇವತ್ತು 4 ಲಾರಿ ಕಳಿಸ್ತಕ್ಕಂಥದ್ದು. ಈ ಅಪ್ ಟು ಮಂಡೇ ತನಕ 3,000 ಚೀಲ ಅಲ್ಲಿ ಬ್ಯಾಗ್ ಆಗುತ್ತೆ ಇಲ್ಲಿ ಇರಿಸೇವೆನಲ್ಲಿ. ಮಂಡೇ ಇದೆ 2,000 ಮಾಡಿಕೊಡಿ ಏನೋ ಹೇಳ್ತಿದ್ದಾರೆ. ಈಗ ಏನು ಈ ತಿಂಗಳು 31 ತನಕ ಅವಕಾಶ ಇದೆ ಅಂತ ಮಾಹಿತಿ ಇದೆ. ಅಸೆಂಬ್ಲಿನಲ್ಲಿ ಪ್ರಸ್ತಾಪ ಮಾಡಿ ಇನ್ನೂ 1 ತಿಂಗಳು ಎಕ್ಸ್ಟೆಂಡ್ ಮಾಡಲಿಕ್ಕೆ ನಾವು ಮಾನ್ಯ ಫುಡ್ ಮಿನಿಸ್ಟ್ರಿಗೆ ಕೂಡ ಒತ್ತಾಯ ಮಾಡಿ ಅದಕ್ಕೆ ಅನುಮತಿನ ಪಡ್ಕೊಂಡು ಜಿಲ್ಲಾಡಳಿತಕ್ಕೆ ಡೈರೆಕ್ಷನ್ ಕೂಡ
ನೀಡ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಾನು ಈ ಸಂದರ್ಭದಲ್ಲಿ ತಾಲೂಕು ಹಂತದಲ್ಲಿ ನಮ್ಮ ಹೇಮಂತ್ ಫುಡ್ ಶಿರಸ್ತೇದಾರರು ಮತ್ತು ಮಂಜೇಗೌಡರು ಎಲ್ಲ ಹೋಬಳಿಗೆ ನೀವು ಕೇಂದ್ರ ಸ್ಥಾನದಲ್ಲಿ ಇರೋದ್ರಿಂದ ಎಲ್ಲರಿಗೂ ಕೋಆರ್ಡಿನೇಟ್ ಮಾಡಿ, ಏನಾದ್ರು ಲಾರಿ ಸಮಸ್ಯೆ ಇದ್ದರೆ, ಲೇಬರ್ ಸಮಸ್ಯೆ ಇದ್ದರೆ ನೀವು ಕೋಆರ್ಡಿನೇಟ್ ಮಾಡಬೇಕು. ನಾವು ನಿಮ್ಮನ್ನಿಬ್ಬರನ್ನು ಕೇಳ್ತೀವಿ, ನಾವು ಪ್ರತಿಯೊಬ್ಬರಿಗೂ ಕೇಳೋಕ್ಕಾಗಲ್ಲ. ಸ್ವಲ್ಪ ಪ್ರತಿ ದಿವಸ ಎಲ್ಲ ಕಡೆ ಫಾಲೋ ಅಪ್ ಮಾಡಬೇಕು. ನುಗ್ಗೇಳಿನಲ್ಲಿ ಏನು ಕಾಂಪೌಂಡ್ ಒಳಗಡೆ ಬಂದಿರತಕ್ಕಂಥವನ್ನ ಮೊದಲು 2 ದಿವಸದಲ್ಲಿ ಖಾಲಿ ಮಾಡಿಸಿ. ಅಲ್ಲಿ ತನಕ ಒಂದು ಗಾಡಿನೂ ಎಂಟ್ರಿ ಮಾಡೋದು ಬೇಡ. ತಾಲೂಕು ಮಾನ್ಯ ತಹಶೀಲ್ದಾರಿಂದನೂ ಕೂಡ ಪೊಲೀಸ್ ಇಲಾಖೆಗೂ ಕೂಡ ನಾವು ಲೆಟ್ರ್ ಬರೆಸ್ತೀವಿ. ಸ್ಥಳೀಯವಾಗಿ ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟ್ರು ಇದಕ್ಕೆ ಕೋಆಪ್ರೇಟ್ ಮಾಡಬೇಕು ಅಂತ ನಾನು ಶಿಸ್ತುಬದ್ಧವಾಗಿ ಖರೀದಿ ಪ್ರಕ್ರಿಯೆ ಮಾಡಬೇಕು ಅಂತ ಕೂಡ ನಾವು ಇಲ್ಲಿಂದ ಸೂಚನೆಯನ್ನು ಕೂಡ ಕೊಡಿಸ್ತೀವಿ. ಆ ನಿಟ್ಟಿನಲ್ಲಿ ಒಟ್ಟಾರೆ ನಮ್ಮ ರೈತರು ಬೆಳೆದಿರ್ತಕ್ಕಂಥ ರಾಗಿ ನೋಂದಣಿಯಾಗಿರ್ತಕ್ಕಂಥ ರೈತರೇನಿದ್ದಾರೆ ಪೂರ್ಣ ಪ್ರಮಾಣದಲ್ಲಿ ಖರೀದಿ ಮಾಡಿಸ್ತಕ್ಕಂಥದ್ದು ತಾಲೂಕು ಮತ್ತು ಆಡಳಿತದ ನಮ್ಮ ಜವಾಬ್ದಾರಿ. ಯಾರು ಕೂಡ ಗಾಬರಿ ಪಡೋ ಅಂಥದ್ದು ಬೇಡ. ಇನ್ನೂ ಅವಕಾಶ ಕೊಡಿಸ್ತೀವಿ. ನೀವೇನು ನೋಂದಣಿ ಮಾಡಿದರೆ ಅದು ಅಷ್ಟನ್ನೂ ಕೂಡ ಖರೀದಿ ಮಾಡಿಸ್ತಕ್ಕಂಥದ್ದಕ್ಕೆ ಕ್ರಮ. ಸೇನೆಗೆ ಸೇರಿ ದೇಶ ಸೇವೆ ಮಾಡುವ ಆಸೆ ಹೊಂದಿರುವ ವಿದ್ಯಾರ್ಥಿಗಳಿಗಾಗಿ ನವೋದಯ ವಿದ್ಯಾಸಂಸ್ಥೆಯಲ್ಲಿ ಪ್ರತ್ಯೇಕ ಸೇನಾ ತರಬೇತಿ ಕೇಂದ್ರ ಸೇರಿ ಉದ್ಯೋಗ ಮಾಹಿತಿ ನೀಡುವ ಕೇಂದ್ರವನ್ನು ಶೀಘ್ರ ತೆರೆಯಲಾಗುವುದು ಎಂದು ಸಂಸ್ಥೆಯ ನಿರ್ದೇಶಕ ಆನಂದ್ ಕಾಳಿನಹಳ್ಳಿ ಹೇಳಿದರು. ಪಟ್ಟಣದ ನವೋದಯ ವಿದ್ಯಾಸಂಸ್ಥೆ ವತಿಯಿಂದ ಆಯೋಜಿಸಲಾಗಿದ್ದ ಪೋಷಕರ ಮತ್ತು ವಿದ್ಯಾರ್ಥಿಗಳ ಸಭೆಯಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಅವರು, ನಮ್ಮೂರಿನ ಹೆಮ್ಮೆ ಎನಿಸಿಕೊಂಡಿರುವ ಪ್ರಧಾನಿ ಮೋದಿಯವರ ಸೆಕ್ಯೂರಿಟಿ ಪಡೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿರುವ ಮಾಜಿ ಕಮಾಂಡರ್ ವೆಂಕಟೇಶ್ ರವರು ನಮ್ಮ ಸಂಸ್ಥೆಯ ಮಕ್ಕಳಿಗೆ ಸೈನಿಕ ತರಬೇತಿಯನ್ನ ಪ್ರತಿದಿನ ಮುಂಜಾನೆ ನೀಡಲಿದ್ದಾರೆ. ಮಕ್ಕಳು ಇದರ ಸದುಪಯೋಗಕ್ಕೆ ಮುಂದಾಗಬೇಕು. ಅದೇ ರೀತಿ ಜಿಲ್ಲಾ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷರು ಹಲೋ ಹಾಸನ ಪತ್ರಿಕೆ ಸಂಪಾದಕರಾದ ರವಿ ನಾಕಲಗೂಡು ಅವರು ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಬೆಂಗಳೂರಿನ 3 ಕಂಪನಿಗಳ ಮೇಲ್ವಿಚಾರಕರನ್ನ ಕರೆಸಿ ಪ್ರತಿ ತಿಂಗಳಿಗೊಮ್ಮೆ ಉದ್ಯೋಗಾವಕಾಶ, ಅದಕ್ಕೆ ಅಗತ್ಯವಿರುವ ಕೌಶಲ್ಯವನ್ನ ಕಲಿಸುವ ಕೆಲಸ ಮಾಡಲಿದ್ದಾರೆ. ಈ ಮೂಲಕ ಮಕ್ಕಳ ಭವಿಷ್ಯವನ್ನ ಗುರಿಯಾಗಿರಿಸಿಕೊಂಡು ನಮ್ಮ ಆಡಳಿತ ಮಂಡಳಿ ಅಧ್ಯಕ್ಷರಾದ ಸಿಜೆ ಮಂಜುನಾಥ್ ಮತ್ತು ನಿರ್ದೇಶಕರು ಶ್ರಮಿಸುತ್ತಿದ್ದು, ನವೋದಯ ವಿದ್ಯಾಸಂಸ್ಥೆಯ ಗತವೈಭವವನ್ನು ಮರುಸ್ಥಾಪನೆ ಮಾಡುವ ಉದ್ದೇಶ ಹೊಂದಿ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ದೇಶ ವಿದೇಶಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಹಲವಾರು ಹಳೆಯ ವಿದ್ಯಾರ್ಥಿಗಳ ಸಹಾಯ ಮತ್ತು ಸಹಕಾರದಿಂದ ಶಾಲೆಯನ್ನ ಮಾದರಿ ಶಾಲೆಯನ್ನಾಗಿ ಮಾಡುತ್ತಿದ್ದೇವೆ ಎಂದರು. ಹಲವಾರು ಸಮಾಜಮುಖಿ ಚಿಂತನೆ ಹೊಂದಿದ್ದು ಸಾರ್ವಜನಿಕರಿಂದ ಸಲಹೆ ಸಹಕಾರ ಪಡೆದು ಕೊಠಡಿಗಳನ್ನು ನವೀಕರಣಗೊಳಿಸಲಾಗುತ್ತಿದೆ. ಮುಂಬರುವ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು 100ಕ್ಕೆ 100ರಷ್ಟು ಫಲಿತಾಂಶವನ್ನ ತರುವ ಮೂಲಕ ಶಾಲೆಗೆ ಕೀರ್ತಿ ತರುವಂತೆ ಮನವಿ ಮಾಡಿದರು. ಓದ್ಸಕ್ಕೋಸ್ಕರ ಅವ್ರಿಗೆ ಇಂಪ್ರೆಷನ್ ಮಾಡಿ ಅಂತ ಕರೀಲಿಲ್ಲ. ನಮ್ಮ ಸಂಸ್ಥೆಯಿಂದ ನಿಮ್ಗೆ ಏನ್ ಸಿಗ್ಬಹುದು, ನಿಮ್ಮ ಮಕ್ಕಳಿಗೆ ನಮ್ಮ ನವೋದಯ ಸಂಸ್ಥೆಯಿಂದ ಏನ್ ಸಿಗ್ಬಹುದು, ಯಾವ ರೀತಿಯಾದ ಒಂದು ಸೌಲಭ್ಯಗಳು ಸಿಗ್ಬಹುದು. ನಾನೊಂದು ವಾರದ ಆಚೆ ನನ್ನ ರವೀಂದ್ರರಿಗೆ ಕಾಲ್ ಮಾಡಿದೆ, ಅಣ್ಣ ನಮ್ಮ ಮಕ್ಕಳಿಗೆ ಏನಾದ್ರು ನಮ್ಮ ಇಲ್ಲಿಂದ ಓದಿದ ಮಕ್ಕಳಿಗೆ ಒಂದು ಉದ್ಯೋಗ ಮೇಳ. ಯಾಕಿದು ಉದ್ಯೋಗ ಮೇಳ? ಸೆಕೆಂಡ್ PUCಗೆ ಸೆಕೆಂಡ್ ಕೆಲವು ಇಲ್ಲಿ ಯಾರು ಮಧ್ಯಮ ವರ್ಗ ಕೆಳವರ್ಗರೇ ನಮ್ಮ ನವೋದಯ ಶಾಲೆ ಹೋಗ್ತಾ ಇರೋದು. ಶ್ರೀಮಂತರು ಯಾರು ನಮ್ಮ ಶಾಲೆಗೆ ಸೇರಿಸಲ್ಲ. ಯಾರಿಗೆ ಹೇಳ್ತಾ ಇದ್ದಾರೆ? ಸೆಕೆಂಡ್ PUC ಹೋದಾಗ ಅವ್ರ ಮನೆ ಆರ್ಥಿಕ ಪರಿಸ್ಥಿತಿ ಹೆಂಗಿರುತ್ತೋ, ಅವ್ರ ಮನೆ ಕಷ್ಟ ಸುಖಗಳು ಹೆಂಗಿರುತ್ತೋ, ಆ ಸೆಕೆಂಡ್ PUC ಓದಿದ ತಕ್ಕನಾಗಿ ಅವನಲ್ಲಿ 18,000, 20,000, 25,000 ಸಂಬಳ ತಂದು ಅವನ ಮನೆನ ಅವ್ನು ಸಾಕ್ಬೋದಲ್ವ ಮಕ್ಕಳು. ಅದನ್ನ ನಾನು ರವೀಂದ್ರ ಮಾತಾಡಿದಾಗ ರವೀಂದ್ರರು ಹೃದಯಪೂರ್ವಕವಾಗಿ ನನ್ನ ಕೈಲಾದಂತ 3 ಕಂಪನಿಗಳನ್ನ ನಿಮ್ಮ ಶಾಲೆಗೆ ಟೈಅಪ್ ಮಾಡಿಕೊಡ್ತೀನಿ, ವರ್ಷಕ್ಕೆ 2 ಸಲ ಅಲ್ಲಿ ಉದ್ಯೋಗ ಮೇಳನ ಮಾಡೋಣ ಅಂತ ಹೇಳಿದ್ರು. ಅದು ಬಹಳ ಸಂತೋಷ ಆಯಿತು. ನನ್ನ ಮಧ್ಯದಲ್ಲಿ ನಮ್ಮ ಸಂಸ್ಥೆಯ ಗೌರವಾನ್ವಿತ ನಿರ್ದೇಶಕರಾದಂತ ಗಿರೀಶ್ ಗಣ್ಯ ಬಂದರೆ ಪತ್ರಕರ್ತರ ಸಂಘದ ಮಾಜಿ ಜಿಲ್ಲಾಧ್ಯಕ್ಷ ರವಿ ನಾಕಲಗೂಡು ಮಾತನಾಡಿ, ಹಾಸನ ಜಿಲ್ಲೆಯಲ್ಲಿ ಅತ್ಯುತ್ತಮ ಶಿಕ್ಷಣ ಸಂಸ್ಥೆ ಎಂದು ಹೆಸರು ಪಡೆದಿರುವ ನವೋದಯ ವಿದ್ಯಾಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿರುವ ಹಲವಾರು ವಿದ್ಯಾರ್ಥಿಗಳು ದೇಶದ ವಿವಿಧ ರಾಜ್ಯಗಳಲ್ಲಿ ಅತ್ಯುನ್ನತವಾದ ಸರ್ಕಾರಿ ಮತ್ತು ಖಾಸಗಿ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವುದು ತುಂಬಾ ಸಂತೋಷದ ವಿಚಾರ.
ಈ ಸಂಸ್ಥೆಯ ಸಂಸ್ಥಾಪಕರನ್ನು ಪ್ರತಿಯೊಬ್ಬರು ಸ್ಮರಿಸಿಕೊಂಡು ಸಾಗಬೇಕು. ನಿಮ್ಮಗಳ ಉತ್ತಮ ಭವಿಷ್ಯದ ಸಲುವಾಗಿ ಈ ವರ್ಷದಿಂದ ನವೋದಯ ಶಾಲೆಯಲ್ಲಿ ದ್ವಿತೀಯ PUC ಮುಗಿದ ವಿದ್ಯಾರ್ಥಿಗಳಿಗೆ ಉದ್ಯೋಗ ಮೇಳ ಮತ್ತು ಮಾಹಿತಿಯನ್ನ ಆಯೋಜನೆ ಮಾಡಲಾಗುವುದು ಎಂದರು. ಈ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡಬೇಕು ಅಂದ್ರೆ ಅಂದಿನ ಶಾಸಕರು ಸಂಸದರ ಒಂದು ಶಿಫಾರಸಿನ ಪತ್ರವನ್ನು ಪಡೆದು ಈ ಸಂಸ್ಥೆಯಲ್ಲಿ ನಾವು ದಾಖಲಾತಿಯನ್ನು ಪಡೆಯುವಂತ ಒಂದು ಸಂದರ್ಭವನ್ನು ಕೂಡ ನಾವು ಕೇಳಿದ್ದೇವೆ. ನವೋದಯ ವಿದ್ಯಾಸಂಸ್ಥೆಯಲ್ಲಿ ಹೋಗ್ತಾರೆ ಅಂದ್ರೆ ಉಳ್ಳವರು ಮಾತ್ರ ಈ ಸಂಸ್ಥೆಯಲ್ಲಿ ವ್ಯಾಸಂಗವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇತ್ತು. ಇವತ್ತಿನ ರೀತಿ ಆಟೋ ಚಾಲಕರ ಮಕ್ಕಳು, ತರಕಾರಿ ಮಾರುವ ಮಕ್ಕಳು, ಕೃಷಿಯನ್ನು ಮಾಡುವ ರೈತರ ಮಕ್ಕಳು ಈ ಸಂಸ್ಥೆಯಲ್ಲಿ ಓದಲಿಕ್ಕೆ ಸಾಧ್ಯ ಇರಲಿಲ್ಲ. ಅವತ್ತಿನ ದಿನಗಳಲ್ಲಿ ಅಧಿಕಾರಿಗಳ ಮಕ್ಕಳು, ದೊಡ್ಡ ದೊಡ್ಡ ತೋಟದ ಮಾಲೀಕರ ಮಕ್ಕಳು, ರಾಜಕಾರಣಿಗಳ ಮಕ್ಕಳು ಈ ಸಂಸ್ಥೆಯಲ್ಲಿ ಓದಿ ಸಹಸ್ರಾರು ಮಕ್ಕಳು ದೇಶ ವಿದೇಶಗಳಲ್ಲಿ ನೆಲೆಸಿರುವಂತಹ ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಇದ್ದಾವೆ. ಮಕ್ಕಳೇ, ಅಂತ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡತಕ್ಕಂಥ ನೀವುಗಳು ಕೂಡ ಧನ್ಯರು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಮಕ್ಕಳು, ಇವತ್ತು ನಿಮಗೆ ಅನಿಸ್ಬೋದು ನವೋದಯ ಶಿಕ್ಷಣ ಸಂಸ್ಥೆಯಲ್ಲಿ ನಾವು ಬಹಳ ಸುಲಭವಾಗಿ ವ್ಯಾಸಂಗವನ್ನು ಪಡಿತಾ ಇದ್ದೀವಿ ಅಂತೇಳಿ. ಈ ಸಂಸ್ಥೆಗೆ ಒಂದೊಂದು ಕಲ್ಲನ್ನ, ಒಂದೊಂದು ಇಟ್ಟಿಗೆಯನ್ನ ಕಟ್ಟಿದಂತ, ಹಾಕಿ ಬೆಳೆಸಿದಂತ ಮಹಾನೀಯ ಇವತ್ತು ನಮ್ಮ ಮುಂದೆ ಇಲ್ಲದಿದ್ದರೂ ಕೂಡ ಈ ಸಂಸ್ಥೆಯ ಇತಿಹಾಸ ಇಡೀ ಕರ್ನಾಟಕ ರಾಜ್ಯದಲ್ಲಿ ನವೋದಯ ವಿದ್ಯಾಸಂಸ್ಥೆ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ನಿವೃತ್ತ ಕಮಾಂಡರ್ ವೆಂಕಟೇಶ್ ಮಾತನಾಡಿ, ಮುಂಬರುವ ದಿನಗಳಲ್ಲಿ ನವೋದಯ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಭಾರತೀಯ ಸೇನೆಗೆ ಸೇರಲು ತರಬೇತಿ ನೀಡಲಾಗುವುದು. ಈ ಅವಕಾಶವನ್ನು SSLC ಮುಗಿಸಿರುವ ಎಲ್ಲ ವಿದ್ಯಾರ್ಥಿಗಳು ಸದುಪಯೋಗಪಡಿಸಿಕೊಳ್ಳಬೇಕೆಂದು ತಿಳಿಸಿದರು. ನವೋದಯ ವಿದ್ಯಾಸಂಸ್ಥೆಯ ಅಭಿವೃದ್ಧಿಗೆ 4 ಟನ್ ಕಬ್ಬಿಣ ನೀಡುವುದಾಗಿ ಹೇಳಿದ ಬೆಕ್ಕ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಹಾಗೂ ಸಮಾಜ ಸೇವಕ ಕೇಶವಮೂರ್ತಿ ಅವರನ್ನು ಇದೇ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ವೇದಿಕೆಯಲ್ಲಿ ನವೋದಯ ವಿದ್ಯಾಸಂಸ್ಥೆಯ ಅಧ್ಯಕ್ಷ CJ ಮಂಜುನಾಥ್, ನಿರ್ದೇಶಕರುಗಳಾದ ಮರುವನಹಳ್ಳಿ ಸಂತೋಷ್, ಗನ್ನಿ ಗಿರೀಶ್, ಪ್ರಾಂಶುಪಾಲರಾದ ಸಂಜಯ್ ಕುಮಾರ್, ಉಪಪ್ರಾಂಶುಪಾಲರಾದ SC ಸುರೇಶ್, ಮುಖ್ಯೋಪಾಧ್ಯಾಯರಾದ ಸೀತಾರಾಮ್ ನಾಯಕ್, ಪತ್ರಕರ್ತರಾದ ನಾಗರಾಜು ಸೇರಿದಂತೆ ಇತರರು ಹಾಜರಿದ್ದರು. ತಾಲೂಕಿನ ಹಿರಿಸಾವೆ ಹೋಬಳಿಯ ಕಬಳಿ ಗ್ರಾಮದಲ್ಲಿ ಸೋಮವಾರ ರಾತ್ರಿ ನಡೆದ ಬಸವೇಶ್ವರ ಸ್ವಾಮಿಯ ರಥೋತ್ಸವದಲ್ಲಿ ಹರಕೆ ಹೊತ್ತು ರೈತರು ಮತ್ತು ಭಕ್ತರು ರಥದ ಮುಂದೆ ಸಾಲಾಗಿ ಕರ್ಪೂರಗಳನ್ನು ಹಚ್ಚಿ ಕಲ್ಲಿನ ಚಕ್ರಕ್ಕೆ ತೆಂಗಿನಕಾಯಿಗಳನ್ನು ಒಡೆಯುವ ಮೂಲಕ ತಮ್ಮ ಹರಕೆ ತೀರಿಸಿದರು. ಬಸವೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ವಿವಿಧ ಪುಷ್ಪಗಳಿಂದ ಶೃಂಗರಿಸಿದ ನಂತರ ಸಂಜೆ 6 ಗಂಟೆಗೆ ಮೆರವಣಿಗೆ ಪ್ರಾರಂಭವಾಯಿತು. ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಉತ್ಸವವು ಸಾಗಿತು. ಊರ ಹೊರಗೆ ಇರುವ ದೇವರ ಮೂಲ ಸ್ಥಾನವನ್ನ ತಲುಪಿದಾಗ ದೇವಸ್ಥಾನದ ಬಳಿ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು. ಮಂಗಳವಾದ್ಯದೊಂದಿಗೆ ಗ್ರಾಮಕ್ಕೆ ದೇವರನ್ನು ಕರೆತಂದು ವಿದ್ಯುತ್ ದೀಪ ಮತ್ತು ಹೂವುಗಳಿಂದ ಅಲಂಕರಿಸಿದ್ದ ರಥಕ್ಕೆ ಸ್ವಾಮಿಯವರನ್ನ ಕೂರಿಸಲಾಯಿತು. ರಥೋತ್ಸವದಲ್ಲಿ ಭಾಗವಹಿಸಿದ್ದ ಭಕ್ತರು ರಥದ ಮುಂದೆ ಸಾಲಾಗಿ ಕರ್ಪೂರಗಳನ್ನು ಹಚ್ಚಿ ದೇವರಿಗೆ ಪೂಜೆ ಸಲ್ಲಿಸಿದರು. ಆದಿಚುಂಚನಗಿರಿ ಹಾಸನ ಮಠದ ಶಂಭುನಾಥ ಸ್ವಾಮೀಜಿ ಮುನಿಗಂಗಾಧರಪ್ಪನ ಹೆಸರಿನಲ್ಲಿ ಮಹಾಮಂಗಳಾರತಿ ಮಾಡುವ ಮೂಲಕ ರಥೋತ್ಸವಕ್ಕೆ ಚಾಲನೆ ನೀಡಿದರು. ಈ ಸಮಯದಲ್ಲಿ ಭಕ್ತರು ದವನ ಮತ್ತು ಬಾಳೆಹಣ್ಣನ್ನು ರಥದ ಕಳಸದ ಕಡೆಗೆ ಎಸೆದರು. ಈಶ್ವರ ದೇವಸ್ಥಾನದ ಬಳಿಗೆ ರಥವು ಆಗಮಿಸುತ್ತಿದ್ದಂತೆ ರೈತರು ತೆಂಗಿನಕಾಯಿಗಳನ್ನು ರಥದ ಕಲ್ಲಿನ 4 ಚಕ್ರಗಳಿಗೆ ಈಡುಗಾಯಿ ಒಡೆದು ಹರಕೆ ತೀರಿಸಿದರು. ನಂತರ ರಥವನ್ನ ಮುಂದಕ್ಕೆ ಎಳೆದರು. ಕಾರ್ಯಕ್ರಮದಲ್ಲಿ ಕಬ್ಬಳಿ ಮಠದ ಶಿವಪುತ್ರನಾಥ ಸ್ವಾಮೀಜಿ ಸೇರಿದಂತೆ ಗ್ರಾಮದ ಹಲವು ಮುಖಂಡರು, ಜನಪ್ರತಿನಿಧಿಗಳು ಭಾಗವಹಿಸಿದರು. ಕಲಾವಿದರು ಪೌರಾಣಿಕ ನಾಟಕವನ್ನ ಪ್ರದರ್ಶಿಸಿದರು. ಜಿಲ್ಲೆಯಲ್ಲಿ ಡೈರಿ ಉದ್ಯಮಕ್ಕೆ ಉತ್ತೇಜನ ನೀಡುವ ಸಲುವಾಗಿ ಹಾಸನದ ಕೌಶಿಕ ಬಳಿ 900 ಕೋಟಿ ರು ವೆಚ್ಚದಲ್ಲಿ ಮೆಗಾ ಡೈರಿ ನಿರ್ಮಾಣವಾಗುತ್ತಿದೆ ಎಂದು ಶಾಸಕ CN ಬಾಲಕೃಷ್ಣ ತಿಳಿಸಿದರು.
ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿಯ ಕಲ್ಕೆರೆ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ವತಿಯಿಂದ ನಿರ್ಮಾಣ ಮಾಡಲಾಗಿದ್ದ ನೂತನ ಡೈರಿ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕರು, ಮಾಜಿ ಪ್ರಧಾನಿಗಳಾದ ಎಚ್.ಡಿ. ದೇವೇಗೌಡರು ಹಾಗೂ ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಹಾಸನ ಹಾಲು ಒಕ್ಕೂಟದ ಅಧ್ಯಕ್ಷರಾದ ಎಚ್.ಡಿ. ರೇವಣ್ಣನವರ ಪರಿಶ್ರಮದಿಂದ ಜಿಲ್ಲಾ ಕೇಂದ್ರದ ಕೌಶಿಕ ಬಳಿ ಸುಮಾರು 900 ಕೋಟಿ ರು ವೆಚ್ಚದಲ್ಲಿ ಕೇಂದ್ರ ಸರ್ಕಾರದ ನೆರವಿನೊಂದಿಗೆ ಮೆಗಾ ಡೈರಿ ನಿರ್ಮಾಣವಾಗುತ್ತಿದೆ ಎಂದರು. ಕಲ್ಕೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ ಸುಮಾರು 12 ಲಕ್ಷ ವೆಚ್ಚದಲ್ಲಿ ನೂತನ ಕಟ್ಟಡ ನಿರ್ಮಾಣ ಮಾಡಲಾಗಿದೆ. ಪ್ರತಿನಿತ್ಯ 850 ಲೀಟರ್ ಹಾಲನ್ನು ರೈತರಿಂದ ಖರೀದಿಸಲಾಗುತ್ತಿದೆ. ಪ್ರತಿ ಮಾಸಿಕ 10 ಲಕ್ಷ ವಹಿವಾಟು ನಡೆಯುತ್ತಿದೆ. ಸದ್ಯ ಹಾಸನ ಹಾಲು ಒಕ್ಕೂಟದಿಂದ ಪ್ರತಿ ಲೀಟರ್ ಹಾಲಿಗೆ 35 ರು ನೀಡಲಾಗುತ್ತಿದ್ದು, ಸರ್ಕಾರದ ಸಹಾಯಧನ ಸೇರಿ 39 ರು ಆಗಲಿದೆ. ಮುಂಬರುವ ದಿನಗಳಲ್ಲಿ ಹೆಚ್ಚಿನ ಬೆಲೆ ಕುರಿತು ಅಧ್ಯಕ್ಷರು ತೀರ್ಮಾನ ಕೈಗೊಳ್ಳಲಿದ್ದಾರೆ ಎಂದರು. ಕಳೆದ 3 ವರ್ಷಗಳಲ್ಲಿ ತಾಲೂಕಿನ ರೈತರಿಗೆ ಡೈರಿಗಳ ಮೂಲಕ ಸುಮಾರು 5 ಕೋಟಿ ರು ವೆಚ್ಚದಲ್ಲಿ ಮ್ಯಾಟ್ಗಳನ್ನು ರಿಯಾಯಿತಿ ದರದಲ್ಲಿ ನೀಡಲಾಗಿದೆ. ಹೊಸ ಡೈರಿ ಕಟ್ಟಡ ನಿರ್ಮಾಣಕ್ಕೂ ಕೆಎಂಎಫ್ ಹಾಗೂ ಹಾಸನ ಹಾಲು ಒಕ್ಕೂಟ ಮತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಹೆಚ್ಚಿನ ಅನುದಾನ ಕೊಡಲಾಗುತ್ತದೆ. ಗ್ರಾಮಸ್ಥರು ಸಂಘದಲ್ಲಿ ಗುಣಮಟ್ಟದ ಹಾಲನ್ನು ಮಾರಾಟ ಮಾಡುತ್ತಿರುವುದರಿಂದ ಸಂಘ ಹೆಚ್ಚು ಲಾಭ ಗಳಿಸಲು ಸಾಧ್ಯವಾಗಿದೆ. ಮುಂಬರುವ ದಿನಗಳಲ್ಲೂ ಸಂಘ ಹೆಚ್ಚು ಲಾಭ ಗಳಿಸಲು ಎಲ್ಲ ಸದಸ್ಯರು ಸಹಕಾರ ನೀಡುವಂತೆ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಎಪಿಎಂಸಿ ಮಾಜಿ ಅಧ್ಯಕ್ಷರಾದ ಬಿಸಿ ದೊರೆಸ್ವಾಮಿ, ಕಲ್ಕೆರೆ ಕೃಷಿಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಸುರೇಶ್, ಉಪಾಧ್ಯಕ್ಷರಾದ ಪ್ರಭಾಕರ್, ಸಂಘದ ಅಧ್ಯಕ್ಷರಾದ ಮಂಜುಳಾ ತಿಮ್ಮೇಗೌಡ, ಕೃಷಿಪತ್ತಿನ ನಿರ್ದೇಶಕರುಗಳಾದ ಕಲ್ಕೆರೆ ಅಶೋಕ್, ದೇವರಾಜ್, ಮುಖಂಡರಾದ ನಾಗೇಗೌಡ, ಬೈರೇಗೌಡ, ಎಚ್ಬಿ ರಂಗಸ್ವಾಮಿ, ಕಲ್ಕೆರೆ ಲಕ್ಕಪ್ಪಗೌಡ, ವಾಸು, ಧರ್ಮಲಿಂಗೇಗೌಡ, ನಾರಾಯಣಸ್ವಾಮಿ, ಗುಡಿಗೌಡ, ರಂಗೇಗೌಡ, ದೇವಗೆರೆ ಇ ಶಿವಣ್ಣ, ಚೌಡೇನಹಳ್ಳಿ ಜ್ಞಾನೇಂದ್ರ, ಎಲ್ಐಸಿ ಮಂಚೇಗೌಡ, ಹುಲಿಕೆರೆ ಸಂಪತ್ ಕುಮಾರ್, ಸಂಘದ ಕಾರ್ಯದರ್ಶಿ ಸಾವಿತ್ರಮ್ಮ ರಮೇಶ್, ನಿರ್ದೇಶಕರಾದ ನಾಗಮ್ಮ ಶಿವೇಗೌಡ, ಲಕ್ಷ್ಮಮ್ಮ ರಂಗಯ್ಯ, ಕವಿತಾ ಚಂದ್ರೇಗೌಡ, ಲಕ್ಷ್ಮಮ್ಮ ಶಿವೇಗೌಡ, ತಿಮ್ಮಮ್ಮ ರಂಗೇಗೌಡ, ಸುಶೀಲಾ ಸುರೇಶ್, ಆರ್ತಿ ಕುಮಾರ್, ಶೋಭಾ ಹರೀಶ್, ಅನಿತಾ ರಾಮಚಂದ್ರ, ಶಾರದಮ್ಮ ಮಂಚೇಗೌಡ, ಸಂಘದ ಹಾಲು ಪರೀಕ್ಷಕಿ ಕಾಳಮ್ಮ ಸೇರಿದಂತೆ ಸಂಘದ ಸದಸ್ಯರು, ಗ್ರಾಮಸ್ಥರು ಹಾಜರಿದ್ದರು. ಒದಗಿಸ್ತಕ್ಕಂಥದ್ದಕ್ಕೆ ಒಕ್ಕೂಟ ಮುಂದಿನ ದಿನಗಳಲ್ಲಿ ಅವಕಾಶವನ್ನು ಮಾಡಿಕೊಡುತ್ತೆ ಅಂತ ಕೂಡ ಹೇಳಿ, ಇವತ್ತು ಫೀಡ್ಸನ್ನು ಸಾಲದ ರೂಪದಲ್ಲಿ ಕೊಡ್ತಾ ಇದ್ದೀವಿ. ವೆಟರ್ನರಿ ರೂಟ್ 2 ಡಾಕ್ಟರ್ ಇಟ್ಟಿದ್ದೀವಿ. ನೀವು ಎಮರ್ಜೆನ್ಸಿನಲ್ಲಿ ಫೋನ್ ಮಾಡಿದರೆ ಕೇವಲ 50 ರೂಪಾಯಿನ ಪಡೆದು 150, 200, 500 ರೂಪಾಯಿ ಮೆಡಿಸಿನ್ ಆದರೂ ಕೂಡ ಒಕ್ಕೂಟದಿಂದನೇ ಫ್ರೀಯಾಗಿ ರಾಸುಗಳಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ಇವತ್ತು ನಿಮ್ಮ ಹಸುಗಳಿಗೆ ವಿಮೆನ ಕಡ್ಡಾಯವಾಗಿ ಕಟ್ಕೋಬೇಕು. ಏಕೆಂದರೆ ಇವತ್ತು ನನ್ನ ಪ್ರಕಾರ 400 ರೂಪಾಯಿ ಕಟ್ಟಬೇಕು. ಎಷ್ಟಪ್ಪ? 650 400 ವರ್ಷಗಳ ಆಧಾರದ ಮೇಲೆ ಎಷ್ಟು ಅಂದಾಜು? 400 600 ಚಿಲ್ಲರೆ 750 600 400 ಅಲ್ಲ, ಜನಕ್ಕೆ ಪಾರ್ಟಿಗಳು ಕಟ್ಟೋದು 400 ಚಿಲ್ಲರೆ 425 ಗಂಟೆ ಬರ್ಬೋದು ಅಂದಾಜು. ಅದು ಕಟ್ಟಿದರೆ ಏನಾದ್ರು ನಿಮ್ಮ ಹಸು ಸಾವು ಸಂಭವಿಸಿದ್ರೆ 60,000 ರೂಪಾಯಿ ದುಡ್ಡು ಮನೆ ಬಾಗಿಲಿಗೆ ಬರ್ತದೆ. ದಯಮಾಡಿ ಕಡ್ಡಾಯವಾಗಿ ಹಸುಗಳಿಗೆ ವಿಮೆ ಮಾಡಿಸ್ಕೊಳ್ತಕ್ಕಂಥದ್ದು ಮುಂದಾಗಬೇಕು ಅಂತ ಮನವಿ ಮಾಡ್ತೇನೆ. ಸೊಸೈಟಿನಲ್ಲೂ ಕೂಡ ಏನು ಸಾಲ ಪಡೆದಿರ್ತೀನಿ, ಈಗಾಗಲೇ ಹಿಂದೆ ಅಶೋಕ್ ಬಂದಾಗ ಹೇಳಿದ್ದೀನಿ, ಸುರೇಶ್, ಈ 18 ವರ್ಷದಿಂದ 50 ವಯೋಮಿತಿಯವರೆಗೆ ಯಾರು ಸಾಲ ಪಡೆದಿರ್ತಕ್ಕಂಥ ರೈತರೇನಿದ್ದಾರೆ 437 ರೂಪಾಯಿನ ವಾರ್ಷಿಕವಾಗಿ ವಿಮೆ ಪಾವತಿ ಮಾಡಿದರೆ ಪ್ರಧಾನಮಂತ್ರಿ ಜೀವ ವಿಮಾ ಪಾಲಿಸಿ ಅಂತ ಒಂದು ಬಂದಿದೆ. ಮನೆಯಲ್ಲಿ ಸ್ವಾಭಾವಿಕ ಮನುಷ್ಯ ಹುಟ್ಟಿದ ಮೇಲೆ ಸಾಯಲೇಬೇಕು. ಸ್ವಾಭಾವಿಕ 220 kV ರಿಸೀವಿಂಗ್ ಸ್ಟೇಷನ್ ಅದು ಮುಂದಿನ ದಿನಗಳಲ್ಲಿ ತಾಲೂಕಿನ ನಮ್ಮ ರೈತರಿಗೆ, ಇಂಡಸ್ಟ್ರಿಯಲಿಸ್ಟ್ಗೆ ಎಲ್ಲ ಅನುಕೂಲ ಆಗುತ್ತೆ. ಆ ಬಾರೆ ಮೇಲೆ ಏನಾದ್ರು ಕರೆಂಟಿಗೆ ತೊಂದರೆ ಇದ್ದರೆ ಸಂಬಂಧಪಟ್ಟಂಥ ಇಂಜಿನಿಯರ್ಗೆ ಈಗಲೇ ಸೂಚನೆ ನೀಡಿ ಅದೇನು ಅಂತ ನಾನು ಪರಿಶೀಲನೆ ಮಾಡಿ ಅದಕ್ಕೆ ಕ್ರಮವನ್ನು ವಹಿಸ್ತೀವಿ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ, ಕೆಂಪಮ್ಮನ ಆಶೀರ್ವಾದದಿಂದ ಇನ್ನೂ ಕೂಡ ಮುಂದಿನ ಎಲ್ಲ ಕೆಲಸ ಕಾರ್ಯಗಳು ಒಳ್ಳೆಯದಾಗಲಿ. ಇಲ್ಲೂ ಕೂಡ ಯಾವಾಗಲೂ ಕೂಡ ಈ ಕಟ್ಟೆ ಮುಚ್ಚಿ ಅಂತೀರು. ಆ ಮುಚ್ಚಕ್ಕೋಗಿ ಅರ್ಧ ನಿಷ್ಠೂರದೆ ಯಾರೋ 2 ಜನ ಮಾಡಿಬಿಟ್ರು, ಯಾರಿಗೂ ಕೊಟ್ಟಿಲ್ಲ ಅಂತ. ದಯಮಾಡಿ ಯಾವ್ಯಾವುದೋ ಸಣ್ಣ ಪುಟ್ಟ ವಿಚಾರಕ್ಕೆ ನಮಗೆ ಬರೆ ಹೇಳಿ ಅಂತದ್ದು ಬೇಡ. ಬಾಲಣ್ಣ ಶಾಸಕನಾಗಿ ಏನು ಕೆಲಸ ಮಾಡ್ಯವನೆ, ನಿಮ್ಮ ಹಿಂದೆ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಏನು ಕೆಲಸ ಮಾಡವ್ರೆ, ನಿಮ್ಮ ಮುಂದೆ ಸಾಕ್ಷಿ. ನಾನು ಯಾರ ಬಗ್ಗೆ ಕೂಡ ತೆಗಳಕ್ಕೆ ಹೋಗಲ್ಲ. ಅದರ ಅಗತ್ಯತೆಯೂ ಇಲ್ಲ, ಅನಿವಾರ್ಯತೆಯೂ ಇಲ್ಲ. ಇವತ್ತು ಸಕ್ಕರೆ ಕಾರ್ಖಾನೆ ನಿಮಗೆಲ್ಲ ಗೊತ್ತಿದೆ. ಇವತ್ತು ಲೀಸ್ ಔಟ್ ಮಾಡದೆ ಹೋಗಿದ್ದರೆ ಇವತ್ತು ಮುಳುಗೋಗೋದು. ಒಂದು ಕಡೆ ರೈತರು ಉಳಿಸಿದ್ದೀವಿ, ಒಂದು ಕಡೆ ಕಾರ್ಮಿಕರು ಉಳಿಸಿದ್ದೀವಿ, ಒಂದು ಕಡೆ ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ರಾಜ್ಯ ಗುಣಮಟ್ಟ ಹಾಗೂ ತೂಕದ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳುವ ಮೂಲಕ ರೈತರ ಹಿತ ಕಾಯುವಂತೆ ಶಾಸಕ ಸಿಎನ್ ಬಾಲಕೃಷ್ಣ ಖರೀದಿ ಅಧಿಕಾರಿಗಳಿಗೆ ಸೂಚನೆ. ಖರೀದಿ ಕೇಂದ್ರಗಳಲ್ಲಿ ಸಮಸ್ಯೆ ಆದಲ್ಲಿ ಅಧಿಕಾರಿಯೇ ಹೊಣೆ ಎಂದರು.
ಪಟ್ಟಣದ ನವೋದಯ ವಿದ್ಯಾಸಂಸ್ಥೆಯಲ್ಲಿ 10ನೇ ತರಗತಿ ಮಕ್ಕಳಿಗೆ ಸೇನೆ ಸೇರ್ಪಡೆ ಕುರಿತು ತರಬೇತಿ. ಪಿಯುಸಿ ಮುಗಿಸಿದ ವಿದ್ಯಾರ್ಥಿಗಳಿಗೆ ಉದ್ಯೋಗ ಮೇಳ, ಉದ್ಯೋಗ ಮಾಹಿತಿ. ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಹೊಸ ಕಾರ್ಯಕ್ರಮ ರೂಪಿಸಿದ ಆಡಳಿತ ಮಂಡಳಿ. ಪುರಾಣ ಪ್ರಸಿದ್ಧ ತಾಲೂಕಿನ ಕಬ್ಬಳ್ಳಿ ಬಸವೇಶ್ವರ ಸ್ವಾಮಿಯ ರಥೋತ್ಸವ. ಹರಕೆ ಹೊತ್ತ ಭಕ್ತರಿಂದ ರಥದ ಕಲ್ಲಿನ ಚಕ್ರಗಳಿಗೆ ಏಡುಗಾಯಿ ಸಮರ್ಪಣೆ. ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸ್ವಾಮಿಯವರ ಉತ್ಸವ ಮೂರ್ತಿಯ ಮೆರವಣಿಗೆ. ಹಾಗೂ ಡೈರಿ ಉದ್ಯಮದಿಂದ ಜಿಲ್ಲೆಯ ರೈತರ ಬದುಕು ಹಸನು. ಉದ್ಯಮದ ಉತ್ತೇಜನಕ್ಕಾಗಿ ಕೇಂದ್ರ ಸರ್ಕಾರದ ನೆರವಿನೊಂದಿಗೆ ಕೌಶಿಕದಲ್ಲಿ 900 ಕೋಟಿ ರು ವೆಚ್ಚದಲ್ಲಿ ಮೆಗಾ ಡೈರಿ ನಿರ್ಮಾಣ. ಪ್ರಧಾನಿ ಮೋದಿಯವರಿಂದ ಉದ್ಘಾಟನೆ ಎಂದರು. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಮ್ಮ ಭೇಟಿ ಮುಂದಿನ ಚಿಕ್ಕ ವಾರ್ತೆಯಲ್ಲಿ. ನಮಸ್ಕಾರ.